ಜನ ನಮ್ಮ ಜೊತೆ ಇದ್ದಾರೆ. ಏನು ಮಾಡಬೇಕು ಅಂತಲೂ ಗೊತ್ತಿದೆ ನನಗೆ. ಬಿಜೆಪಿಯಲ್ಲಿ ಮನೆಯೊಂದು 3 ಬಾಗಿಲು ಅಂತಿದ್ರು, ಇವಾಗ ಹೇಳ್ತಾ ಇದ್ದೀನಿ ಮನೆಯೊಂದು ಊರು ಬಾಗಿಲು. ಇವತ್ತು ನೀವು MP ಮಾಡಬೇಕು ಅಂತಂದ್ರೆ ಸುಮ್ಮನೆ ಅಲ್ಲ, ನಿನ್ ದುಡ್ಡು ಪ್ರಭಾವ ಎಲ್ಲ ನಡೆಯಲ್ಲ. ನಾನು ಹೇಳ್ದಲ್ಲ, ನಿನ್ನ ಕ್ಷೇತ್ರದಲ್ಲೇ ನೀನು 22,000 ಓಟ್ ತಗೊಂಡಿರೋದು. ಇಷ್ಟ ಇದ್ರೆ ಇರೋ, ಇವೆಲ್ಲ ಮಾತಾಡಕ್ ಹೋಗೋಣ, ಡ್ಯಾಮೇಜ್ ಮಾಡಕ್ ಹೋಗ್ಬೇಡ. ನಿನ್ನಂತವ್ರು ಲಕ್ಷಾಂತರ ಜನ ನಮ್ಮ ಪಾರ್ಟಿಯಲ್ಲಿ ಅವ್ರೆ. ಈಗ ಬಿಜೆಪಿಗೆ ಬಹಳ ಕಷ್ಟಗಳನ್ನ ಎದುರಿಸಬೇಕಾದಂತಹ ದಿನಗಳು ತುಂಬಾ ದೂರ ಇಲ್ಲ ಅಂತ ಅನಿಸ್ತಾ ಇದೆ. ಅಂದ್ರೆ ಎಷ್ಟು ದುರಹಂಕಾರ ಐತೆ ಅತ್ತ ಮನುಷ್ಯಾಗ. ದುಡ್ಡು ಮಾತಾಡಿಸ್ತಾ ಇದೆ, ದುಡ್ಡು. ಅವತ್ತು ನಿಮ್ಮ ತಂದೆಯವ್ರನ್ನ ಮುಖ್ಯಮಂತ್ರಿ ಮಾಡುವಾಗ ಇಲ್ಲೇ ನಮ್ಮ ಮನೆಗೆ ಎಷ್ಟಲ್ಲಿ ಬಂದ್ರಿ, ಏನೇನು ಭರವಸೆ ಕೊಟ್ರಿ ನನಗೆ, ನಡ್ಕೊಂಡಿದ್ದೀರಾ ನೀವು? ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಲೈಟಾಗಿ ಪಕ್ಷ ಬಿಡುವ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ನಾನು ಅದನ್ನು ಹೇಳ್ತೀನಿ ಹೇಗೆ ಕೊಟ್ರು. ಬಸವಣ್ಣವ್ರ ಪಾದದ ಮೇಲೆ ಪ್ರಮಾಣ ಮಾಡಿದ್ರಿ, ನಡ್ಕೊಂಡಿದ್ದೀರಾ ನೀವು ಏನಾದರೂ ಒಂದು ವಿಚಾರದಲ್ಲಿ? BY ವಿಜಯೇಂದ್ರರವರು ನನ್ನ ರಾಜಕೀಯವಾಗಿ ಮುಗಿಸೋಕೆ ಎಲ್ಲಾ ರೀತಿಯ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಮತ್ತು ತೀರ್ಮಾನವನ್ನ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತ ನೆನ್ನೆ ಸುಧಾಕರ್ ಅವರು ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿ, ಮಿಸ್ಟರ್ ವಿಜಯೇಂದ್ರ, ಇದು ನಿಮ್ಮ ಅಪ್ಪನ ಆಸ್ತಿ ಅಲ್ಲ ಅಥವಾ ನಿಮ್ಮ ಮನೆಯ ಆಸ್ತಿ ಅಲ್ಲ, BJP ಪಕ್ಷ ಇರುವಂಥದ್ದು ಕಾರ್ಯಕರ್ತರ ಪಕ್ಷ. ನೀವು ನಿಮ್ಮ ಇಷ್ಟ ಬಂದಂಗೆ ಮನಸ್ಸೋ ಇಚ್ಛೆ ನಿಮ್ಮ ಪಟಾಲಂಗಳನ್ನ ಒಂದು ಜಿಲ್ಲಾಧ್ಯಕ್ಷರನ್ನಾಗಿ ನೇಮಿಸ್ಬಿಟ್ಟಿದ್ದೀರಿ. ಇದಕ್ಕೆ ನನ್ನ ಸಮ್ಮತಿ ಇಲ್ಲ. ನಾನು ಯಾವತ್ತಿದ್ರೂ ಇದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ. ಚಿಕ್ಕಬಳ್ಳಾಪುರ ಅನ್ನುವಂಥ ಒಂದು ಕ್ಷೇತ್ರದಲ್ಲಿ BJP ನೆಲಸಮವಾಗಿದ್ದಂತಹ ಕ್ಷೇತ್ರದಲ್ಲಿ ನಾನು ಪಕ್ಷವನ್ನು ಕಟ್ಟಿದ್ದೀನಿ. ಇಂಥ ಒಂದು ಸಂದರ್ಭದಲ್ಲಿ ನನ್ನನ್ನು ಕಡೆಗಣಿಸ್ತಾ ಇದ್ದೀರಿ. ನನ್ನ ಕಡೆಗಣಿಸಿ ನನ್ನ ಒಬ್ಬ ಕಾರ್ಯಕರ್ತನನ್ನ ಜಿಲ್ಲಾಧ್ಯಕ್ಷನನ್ನಾಗಿ ಮಾಡಲಿಲ್ಲ. ಇದು ಡಾಕ್ಟರ್ ಸುಧಾಕರ್ ಅವರು ಬಹಿರಂಗವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದು ತಮ್ಮ ಅಳಲನ್ನು ತೋಡ್ಕೊಂಡ್ರು ಮತ್ತು ತಮ್ಮಗಾದಂತಹ ಬ್ಯಾಡ್ ಎಕ್ಸ್ಪೀರಿಯನ್ಸನ್ನು ಜನತೆಗೆ ಹೇಳ್ಕೊಂಡ್ರು. ಯೂಶಲಿ ಸುಧಾಕರ್ ಅವರು ಹೊರಗಡೆ ಬಂದು ಮಾತಾಡುವಂತಹ ವ್ಯಕ್ತಿತ್ವ ಅಲ್ಲ. ಏನೇ ಇದು ಒಳಗಡೆ ಹೋಗಿ ಒಂದು ಫೋನ್ ಮಾಡಿ ಏನು ಸರ್ ಇದು ಹಿಂಗೆ ಮಾಡ್ತಾ ಇದ್ದೀರಿ ಅನ್ನುವಂಥ ಮಾತು. ಇವ್ರು ಏಕಾಏಕಿ ಹೊರಗಡೆ ಬಂದಿದ್ದಾರೆ ಅಂತಂದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಸುಧಾಕರ್ ಅವರಿಗೆ ಭಾಳ ದೊಡ್ಡದಾಗಿ ಏಟಾಗಿದೆ. ಇನ್ನೊಂದೇನು ಅಂತಂದರೆ, ಸುಧಾಕರ್ ಬಂದು ಒಂದು ರೇಂಜಿಗೆ ಬಸವರಾಜ ಬೊಮ್ಮಾಯಿ ಜೊತೆ ಅತಿಯಾಗಿ ಕ್ಲೋಸ್ ರಿಲೇಷನ್ಶಿಪ್ ಅಲ್ಲಿರುವಂತಹ ವ್ಯಕ್ತಿತ್ವ. ಯಡಿಯೂರಪ್ಪನವ್ರ ಜೊತೆ ಒಂದು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿಕೊಂಡಿರುವಂಥವ್ರೆ ಸುಧಾಕರ್. ಈಗ ಯಾರು ಕೋಪ ಬಂತು ಈ ವಿಚಾರವಾಗಿ? ವಿಜೇಂದ್ರಗೆ ಏನಾದ್ರು ಕೋಪ ಬಂತ? ಇವ್ರೇನಾದ್ರು ಮೂಲೆ ಗುಂಪು ಮಾಡ್ಲಿಕ್ಕೆ ತಯಾರು ಮಾಡಿದ್ರ? ಗೊತ್ತಾಗ್ತಾ ಇಲ್ಲ. ಆದರೆ ಒಂದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, BJPಯಲ್ಲಿ ಮನೆಯೊಂದು 3 ಬಾಗಿಲು ಅಂತಿದ್ರು, ಇವಾಗ ಹೇಳ್ತಾ ಇದ್ದೀನಿ ಮನೆಯೊಂದು ಊರು ಬಾಗಿಲು. ಇದು ಊರು ಬಾಗಿಲಾಗೋಗಿದೆ. ಇವಾಗಿರುವಂತಹ ಪರಿಸ್ಥಿತಿ ನೋಡಿದ್ರೆ BJPಗೆ ಭಾಳ ಕಷ್ಟಗಳನ್ನ ಎದುರಿಸಬೇಕಾದಂತಹ ದಿನಗಳು ತುಂಬ ದೂರ ಇಲ್ಲ ಅಂತ ಅನಿಸ್ತಾ ಇದೆ. ಈಗ ಆಲ್ರೆಡಿ ಹತ್ರ ಬಂದ್ಬಿಟ್ಟಿದ್ದೀರಾ, ಅಷ್ಟು ಹತ್ತಿರಕ್ಕೆ ಬಂದಿದೆ BJPಯ ಪರಿಸ್ಥಿತಿ. ಇನ್ನು BJP ಕಾರ್ಯಕರ್ತರ ಸ್ಥಿತಿ ಹೇಗಿದೆ ಅಂತಂದ್ರೆ, ತಮ್ಮ ನಾಯಕರನ್ನ ಸಮರ್ಥಿಸ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ, ಈ ಕಡೆ ಲೋಕಲ್ ಆಗಿರುವಂತಹ ನಾಯಕರನ್ನ ಬಿಟ್ಕೊಡ್ಲಿಕ್ಕೂ ಆಗ್ತಾ ಇಲ್ಲ. ಈ ಜಗಳ ಸ್ಟಾರ್ಟ್ ಆಗಿದ್ದೇನು ಅಂತಂದ್ರೆ, ಈಗ ಚಿಕ್ಕಬಳ್ಳಾಪುರಕ್ಕೆ ಒಬ್ಬ ಸಂದೀಪ್ ರೆಡ್ಡಿ ಅನ್ನುವಂಥ ವ್ಯಕ್ತಿನ ಜಿಲ್ಲಾಧ್ಯಕ್ಷನನ್ನಾಗಿ ನೇಮಕ ಮಾಡಿ ಒಂದು ಆದೇಶ ಪ್ರತಿಯನ್ನ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೊರಡಿಸ್ಬಿಟ್ರು. ಇದರ ಸಮ್ಮತಿ ಅಥವಾ ಇವರು ನಮ್ಮನ್ನು ಏನಾದ್ರು ಮಾಡಿದ್ರೆ, ಇವರೊಬ್ಬ ಕಾರ್ಯಕರ್ತ ಇದ್ದ, ಅವನನ್ನ ಜಿಲ್ಲಾಧ್ಯಕ್ಷನನ್ನಾಗಿ ಮಾಡಬೇಕು ಅನ್ನುವಂಥದ್ದು ಸುಧಾಕರ್ ಅವರ ಅಪೇಕ್ಷೆ ಆಗಿತ್ತು ಮತ್ತೆ ಆಸೆ ಕೂಡ ಆಗಿತ್ತು. ಈಗೇನಾಯ್ತು, ಇವ್ರು ಇಷ್ಟ ಬಂದಂಗೆ ಇವರು ಯಾರ್ಯಾರನ್ನೋ ಜಿಲ್ಲಾಧ್ಯಕ್ಷ ನೇಮಿಸ್ಕೊಂಡಾದ್ರೆ, ನಾನೊಬ್ಬ ಸಂಸದನಾಗಿ ಒಂದು ಜಿಲ್ಲಾಧ್ಯಕ್ಷನನ್ನ ನೇಮಿಸ್ಕೊಳ್ಳಿಕ್ಕಾಗ್ಲಿಲ್ಲ ಅಂತಂದ್ರೆ ನನಗೇನಕ್ಕೆ ಈ ಒಂದು ಸಂಸದ ಸ್ಥಾನ ಅನ್ನುವಂಥ ಲೆಕ್ಕಾಚಾರವನ್ನು ಹೇಳ್ತಾ ಇದ್ರು. ಆಮೇಲೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಲೈಟಾಗಿ ಪಕ್ಷ ಬಿಡುವ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ನಾನು ಅದನ್ನು ಹೇಳ್ತೀನಿ ಹೇಗೆ ಕೊಟ್ಟರು ಅಂತ. ನಾನೆಲ್ಲರ ಜೊತೆ ಚರ್ಚೆಯನ್ನ ಮಾಡ್ತೀನಿ ಅನ್ನುವಂತಹ ಮಾತನ್ನ ಹೇಳಿ ಈ ಒಂದು ವಿಚಾರವನ್ನ ಲೈಟಾಗಿ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. ಇನ್ನೊಂದು ವಿಚಾರ ನಾವು ಇಲ್ಲಿ ಅಬ್ಸರ್ವ್ ಮಾಡಿದ್ದೇನು ಅಂತಂದ್ರೆ, ನನ್ನ ಗುರುಗಳಾದಂಥವ್ರು, ನಾನು ತುಂಬಾ ಅತ್ಯಂತ ಆತ್ಮೀಯರಾಗಿದ್ದಂಥ ಸಿದ್ದರಾಮಯ್ಯನವರು ನನಗೆ ಹೇಳಿದ್ರು, ಇವ್ರನ್ನ ನಂಬ್ಕೊಂಡು ಹೋಗ್ಬೇಡ ಕಣಯ್ಯ, ಇವ್ರ ಅರ್ಧದಲ್ಲಿ ನಿನ್ನ ಉಪಯೋಗಿಸ್ಕೊಂಡು ಕೈ ಬಿಟ್ಟು ಬಿಡ್ತಾರೆ ಅಂತ ನನಗೆ ಮುಂಚೆನೇ ಹೇಳಿದ್ರು. ನಾನು ಅವ್ರ ಮಾತನ್ನು ಕೇಳಲಿಲ್ಲ. ಈ ಎಲ್ಲ ವಿಚಾರಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೆ ಅರ್ಥ ಆಗ್ತಾ ಇರುವಂಥದ್ದು ಒಂದಿಷ್ಟೇ, ಪಕ್ಷದಲ್ಲಿ ಅಧ್ಯಕ್ಷ ಸ್ಥಾನವಿದೆ ಅನ್ನುವಂತಹ ಧೋರಣೆ ಅಧ್ಯಕ್ಷರಿಗೆ ಏರಿದೆಯಾ ಅಂತ ನನಗನ್ನಿಸ್ತಾ ಇದೆ. ಇನ್ನೊಂದು, ಅಧ್ಯಕ್ಷನಾಗಿರುವಂತಹ ವ್ಯಕ್ತಿತ್ವ ಹೇಗಿರಬೇಕು ಅಂತಂದ್ರೆ, ಎಲ್ಲರನ್ನು ಒಗ್ಗೂಡಿಸ್ಕೊಂಡು ತೆಗೆದುಕೊಂಡು ಹೋಗುವಂತಹ ಒಂದು ಮನಸ್ಥಿತಿ ಅಂತಿರೋನು ಮತ್ತು ಅವನಿಗೆ ನಾಯಕತ್ವ ಗುಣ ಅಷ್ಟು ಪವರ್ಫುಲ್ ಆಗಿರಬೇಕು. ಆದರೆ BY ವಿಜಯೇಂದ್ರರವರಿಗೆ ಆ ಒಂದು ಗುಣ ಇಲ್ವಾ ಅಂತ ಅನಿಸ್ತಾ ಇದೆ. ಜಿಲ್ಲಾಧ್ಯಕ್ಷರ ನೇಮಕ ಪ್ರತಿಗಳನ್ನು ನಾನು ನೋಡಿದೆ ಮತ್ತು ನೇಮಕವಾದಂತಹ 23 ಜಿಲ್ಲೆಗಳ ಅಧ್ಯಕ್ಷರ ಪಟ್ಟಿಯನ್ನು ನೋಡಿದಾಗ ಆ 23ರಲ್ಲಿ 23 ಜನರು ಕೂಡ ವಿಜಯೇಂದ್ರರವರ ಪಟಾಲಂಗಳೇ, ಅವ್ರ ಶಿಷ್ಯಂದ್ರೆ.
ಅವ್ರ ಶಿಷ್ಯಂದ್ರನ್ನೇ ಮತ್ತೆ ಮರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಇವ್ರ ಲೆಕ್ಕಾಚಾರ ಏನು ಅಂತಂದ್ರೆ, ಈಗ ಹೆಂಗು ರಾಜ್ಯಾಧ್ಯಕ್ಷರು ಚುನಾವಣೆ ಆಗುತ್ತೆ, ಅದಕ್ಕೆಲ್ಲ ಮತ ಹಾಕ್ಬೇಕಾಗಿರುವಂಥದ್ದು ಜಿಲ್ಲಾಧ್ಯಕ್ಷರು. ಇವ್ರ ಶಿಷ್ಯಂದ್ರೆ ಜಿಲ್ಲಾಧ್ಯಕ್ಷರಾಗೋಗಿದ್ರೆ ಈಸಿ ಅಲ್ಲ ಅಲ್ಲಿ. ಸೊ ಈ ವಿಚಾರಕ್ಕೆ ಬಿಜೆಪಿಯಲ್ಲಿ ತಿಕ್ಕಾಟ ಶುರು ಆಗಿದೆ. ಒಂದು ಹಂತದವರೆಗೂ ಹೇಗೆ ಅಂತಂದ್ರೆ, ರಾಷ್ಟ್ರೀಯ ಅಧ್ಯಕ್ಷರ ಗಮನಕ್ಕೆ ಹೋಗಿ ವಿಜಯೇಂದ್ರರವರನ್ನ ಕೆಳಗಿಳಿ ಅಂತ ಹೇಳ್ಬೇಕು. ಇಲ್ಲ ಅಂತಂದ್ರೆ ವಿಜಯೇಂದ್ರನೇ ಬಿಜೆಪಿಯ ಸರ್ವಾಧಿಕಾರಿ, ಅವನು ಹೇಳಿದ್ದೇ ನೀವು ಕೇಳಬೇಕು ಅಂತ ಬಿಜೆಪಿ ಹೈಕಮಾಂಡ್ ಎಲ್ರಿಗೂ ಒಂದು ಮೌಖಿಕವಾದಂತಹ ಆದೇಶವನ್ನ ಕೊಟ್ಟುಬಿಟ್ರೆ ಇವರೆಲ್ರಿಗೂ ಒಂದು ರೇಂಜಿಗೆ ಸರಿ ಆಗುತ್ತೆ ಅನ್ಸುತ್ತೆ. ಒಂದು ಪಕ್ಷ ಪಾರ್ಟಿ ವಿತ್ ಡಿಫರೆನ್ಸ್ ಅನ್ನುವಂತಹ ಒಂದು ಟೋನ್ ಅನ್ನು ಹೇಳ್ಕೊಂಡು ಬಂದಂತಹ ಪಕ್ಷ ಇವತ್ತು ಬೀದಿಗಳಲ್ಲಿ ರಂಪಾರಾಧನೆ ಮಾಡ್ತಾ ಇದೆ ಅಂತಂದ್ರೆ, ಈ ಪಕ್ಷಕ್ಕೆ ಅಥವಾ ಈ ಪಕ್ಷದಲ್ಲಿರುವಂತಹ ವರಿಷ್ಠರಿಗಾದ್ರೂ ಸ್ವಲ್ಪ ತಕ್ಕ ಮಟ್ಟಿಗೆ ಬುದ್ಧಿ ಇರಬೇಕು. ಬುದ್ಧಿ ಇಲ್ಲ ಅಂತಂದ್ರೆ ನಿಮ್ಮ ಮನೆ ಬರ ನಿಮ್ಮ ಪಕ್ಷ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ, ಅದು ಬೇರೆ ವಿಷಯ. ಆದ್ರೆ ಸಾಮಾನ್ಯವಾಗಿ ಒಂದು ಎಲ್ರಿಗೂ ಇರುತ್ತಲ್ಲ ಕಾಮನ್ ಸೆನ್ಸ್, ಅದು ನಿಮ್ಮಲ್ಲೂ ಇದ್ರೆ ಇವ್ರನ್ನೆಲ್ಲ ಬಾಯಿ ಕಟ್ಟಾಕ ಕೆಲಸ. ಸುಧಾಕರ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಸುಧಾಕರ್ ಆರೋಗ್ಯ ಮಂತ್ರಿಯಾಗಿದ್ದಾಗ ತಮ್ಮದೇ ಆದಂತಹ ಶೈಲಿಯಲ್ಲಿ ಒಂದೊಳ್ಳೊಳ್ಳೆ ವಿಭಿನ್ನವಾದಂತಹ ರೀತಿಯ ಯೋಜನೆಗಳನ್ನಾಗಲಿ ಅಭಿವೃದ್ಧಿ ಕಾರ್ಯಗಳನ್ನಾಗಲಿ ಒಂದು ಯುವ ಶಕ್ತಿ ಅನ್ನುವಂಥ ಲೆಕ್ಕಾಚಾರ ಏನು ಹೇಳ್ತೀವಿ, ಹಾಗೆ ಯೂತ್ ಪವರ್ ಅನ್ನು ತೋರಿಸ್ಕೊಟ್ಟಂತಹ ಸುಧಾಕರ್ಗೆ ಇವತ್ತು ಬಿಜೆಪಿ ಪಕ್ಷ ಮೋಸ ಮಾಡ್ತಾ ಇದೆಯಾ ಅಂತ ಎಲ್ಲರಿಗೂ ಕಾಡ್ತಾ ಇರುವಂತಹ ಪ್ರಶ್ನೆ. ಆ ಪ್ರಶ್ನೆ ಕಾಡಿದವರಲ್ಲಿ ನಾನು ಕೂಡ ಒಬ್ಬ. ಯಾಕೆಂತಂದ್ರೆ ತಮಗೆ ಆದಂತಹ ವಿಚಾರಗಳನ್ನ, ತಮಗಾದಂತಹ ನೋವಿನ ವಿಚಾರಗಳನ್ನ ಅವರು ಪಕ್ಷದಲ್ಲಿ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ಸ್ಥಿತಿಲಿದ್ರೆ ಆ ಸ್ಥಿತಿಗೆ ಯಾರು ಕಾರಣ? ಪಕ್ಷವೇ, ಪಕ್ಷದ ಹೈಕಮಾಂಡೇ, ಯಾರು ಅನ್ನೋದನ್ನ ನೀವು ಕಮೆಂಟಲ್ಲಿ ಬರೀರಿ, ನಿಮಗೆ ಗೊತ್ತಾಗ್ತದೆ. ಈ ಒಂದು ಹೇಳ್ತಿರ್ತಲ್ಲ ಯಾವಾಗಲೂ ನಮ್ಮದು ಶಿಸ್ತಿನ ಪಕ್ಷ ಅಂತ. ಇನ್ನು ಯಾವಾಗಾದರೂ ಶಿಸ್ತಿನ ಪಕ್ಷ ಅಂತ ಕೇಳಿದ್ರೆ ಪತ್ರಕರ್ತರು ದಯವಿಟ್ಟು ಈ ಪ್ರಶ್ನೆಯನ್ನು ಕೇಳಿ, ಎಲ್ಲಿದೆ ನಿಮ್ಮ ಹತ್ರ ಶಿಸ್ತು ಅನ್ನುವಂತಹ ಪ್ರಶ್ನೆಯನ್ನು ಪತ್ರಕರ್ತರು ಕೇಳಬೇಕು. ಯಾಕೆಂತಂದ್ರೆ ಬಹುತೇಕವಾಗಿ ನಾವುದು ಶಿಸ್ತಿನ ಪಾರ್ಟಿ ಅಂತ ಹೇಳ್ಕೊಳ್ಳುವಂಥದ್ದು ಪತ್ರಕರ್ತರ ಮುಂದೆನೆ. ಅವಾಗ ಏನಾದರೂ ಕೇಳಿದ್ರೆ ಇದೇನ್ರಿ ನಿಮ್ಮ ಶಿಸ್ತು ಅಂತ ದಯಮಾಡಿ ಪ್ರಶ್ನೆ ಮಾಡಬೇಕು ಪತ್ರಕರ್ತರು. ಅದು ಪತ್ರಕರ್ತರ ಕೆಲಸ. ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಸುಧಾಕರ್ ಬಿಜೆಪಿ ಬಿಡ್ತಾರಾ ಇಲ್ವಾ ಅನ್ನೋದನ್ನು ಕಮೆಂಟ್ ಮಾಡಿ. ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ, ವಿಶ್ಲೇಷಣೆಗಳಿಗೆ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ವಿಕಾಸ್ ಶಾಸ್ತ್ರಿ, ನಿಮ್ಮ ಧ್ವನಿ. ನಮಸ್ಕಾರ.